ಭಾನುವಾರ. ಸೊ ಭಾನುವಾರ ಮಾಡ್ಬೇಕಾಗಿರತಕ್ಕಂತ ನೀವು ಅಕ್ಷಯ ತೃತೀಯ ದಿನ. ಯಾರ್ಯಾರೆಲ್ಲ ನಿಮ್ಮ ಲೈಫಲ್ಲಿ ವಂಡರ್ಫುಲ್ ಅಬೆಂಡೆನ್ಸ್ ನ ಪಡಿಬೇಕು, ಸಮೃದ್ಧಿ ಪಡಿಬೇಕು, ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಜ್ಞಾನದ ವಿಚಾರದಲ್ಲಿ ಸುಖ ಸಮೃದ್ಧಿ ಪಡಿಬೇಕು, ಇವರೆಲ್ಲರೂ ಈ ಅಕ್ಷಯ ತೃತೀಯ ದಿನ ಈ ರೆಮಿಡಿನ ಮಾಡ್ಬೇಕು. ನೀವೆಲ್ಲರೂ ಏನ್ ಬೈ ಮಾಡ್ಬೇಕಪ್ಪ ಅಂದ್ರೆ ಅಕ್ಕಿ, ರೈಸ್. ಸೊ ನಿಮ್ಮ ಮನೆಯ ಕಿಚನ್ ಅಲ್ಲಿ ಅಕ್ಕಿ ಡಬ್ಬದಲ್ಲಿ ಅವತ್ತಿನ ದಿನ ಅಕ್ಕಿ ತರಬೇಕು. ಅಟ್ಲೀಸ್ಟ್ ಎಷ್ಟಾದ್ರೂ ಸರಿ, ಒಂದು ಅರ್ಧ ಕೆಜಿ, 1 ಕೆಜಿ, 5 ಕೆಜಿ ಎಷ್ಟಾದ್ರೂ ತಗೊಂಬನ್ನಿ. ಅವತ್ತಿನ ದಿನ ನೀವು ತರ್ತಕ್ಕಂಥ ಅಕ್ಕಿ ನಿಮ್ಮ ಮನೆಗೆ ಒಂದು ಅಕ್ಷಯ ಪಾತ್ರೆ ತರ, ಏನು ಯಾವಾಗ್ಲೂ ಧಾನ್ಯ ತುಂಬಿರುತ್ತೆ ನಿಮ್ಮ ಮನೆಯಲ್ಲಿ ಆ ತರ. ಸೊ ಅಕ್ಕಿ ತಗೊಂಡ್ ಬರ್ತೀರಾ. ನೆಕ್ಸ್ಟ್ ಯೆಲ್ಲೋ ಮಸ್ಟರ್ಡ್ ಸೀಡ್ ಬರ್ಕೊಳ್ಳಿ. ಯೆಲ್ಲೋ ಮಸ್ಟರ್ಡ್ ಸೀಡ್ ಏನಂದ್ರೆ ಅರ್ಥ ಹಳದಿ ಬಣ್ಣದ ಸಾಸಿವೆ ಕಾಳು. ಯೆಲ್ಲೋ ಕಲರ್ ಹಳದಿ ಬಣ್ಣದ ಸಾಸಿವೆ ಕಾಳು, ಬ್ಲಾಕ್ ಕಲರ್ದಲ್ಲ. ಯೆಲ್ಲೋ ಮಸ್ಟರ್ಡ್ ಸೀಡ್ ಬರುತ್ತೆ, ಹಳದಿ ಬಣ್ಣದ ಸಾಸಿವೆ ಕಾಳು ಬರುತ್ತೆ. ಇದು ತುಂಬಾ ಪವರ್ಫುಲ್, ಆಕ್ಚುಲಿ ತುಂಬಾ ಶ್ರೇಷ್ಠ, ಪವರ್ಫುಲ್. ಇದು ಸಿಗುತ್ತೆ, ಎಲ್ಲಾ ಕಡೆ ಸಿಗುತ್ತೆ. ಅದನ್ನ ತಗೊಂಡ್ ಬನ್ನಿ, ನಿಮ್ಮ ಸಾಸಿವೆ ಕಾಳು ಡಬ್ಬದಲ್ಲೇ ಹಾಕಿ ಮಿಕ್ಸ್ ಮಾಡಿ, ಏನ್ ತೊಂದರೆ ಇಲ್ಲ. ಇದು ತಗೊಂಡ್ ಬನ್ನಿ. ನೆಕ್ಸ್ಟ್ ನೀವು ಬೈ ಮಾಡ್ಬೋದು ಬೆಲ್ಲ. ಸಕ್ಕರೆಗಿನ ಐ ಪ್ರಿಫರ್ ಬೆಲ್ಲ ಬೈ ಮಾಡಿ. ಜೊತೆಗೆ ನೀವು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಲ್ಲ ಈ ಎರಡು ಮಿಕ್ಸ್ ಮಾಡಿ, ಸ್ವಲ್ಪ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವೀಟ್ ಪೊಂಗಲ್ನ ತಯಾರು ಮಾಡಿ. ಇದನ್ನ ಸಂಜೆ ಪೂಜೆಗೆ ನೈವೇದ್ಯ ತರ ಇಟ್ಟು, ಪ್ರಸಾದ ತರ ಇಟ್ಟು, ಪೂಜೆ ನಂತರ ಇದನ್ನ ಒಂದು 8-10 ಜನಕ್ಕೆ ಪ್ರಸಾದ ಹಂಚಿ. ನೀವು ತಗೊಳ್ಳಿ, ಜೊತೆಗೆ ಒಂದು 8-10 ಜನಕ್ಕೆ ಪ್ರಸಾದ ತರ ಹಂಚಿ. ಕವಡೆ ಗೊತ್ತಲ್ಲ ಎಲ್ಲರಿಗೂ. ಸೊ ಕವಡೆ ನಿಮ್ಮ ಮನೇಲಿ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೂ ಬೈ ಮಾಡಿ. ಅವತ್ತು ಬೈ ಮಾಡಿ, ಕವಡೆ ಬೈ ಮಾಡಿ. 11 ಕವಡೆ, 11 ಕವಡೆ ನೀವು ಒಂದು ರೆಡ್ ಕಲರ್ ಬಟ್ಟೆ ಒಳಗಡೆ ನಿಮ್ಮ ವಿಶಸ್ ನ ಹೇಳ್ಕೊಂಡು ಬಟ್ಟೆ ಒಳಗಡೆ ಇಟ್ಟು ಅದನ್ನ ಗಂಟು ಕಟ್ತೀರಾ. ಐ ರಿಪೀಟ್, 11 ಕವಡೆ, 11 ಕವಡೆ ತಗೊಳ್ಳಿ. ಮನೇಲಿದ್ರೆ ಅದನ್ನೇ ತಗೊಳ್ಳಿ, ಇಲ್ಲ ಹೊಸದಾಗಿ ಬೈ ಮಾಡಿ. ನಿಮ್ಮ ವಿಶಸ್ ಎಲ್ಲವನ್ನ ಹೇಳ್ಕೊಳ್ತಾ 11 ಕವಡೆಯನ್ನ ಒಂದು ರೆಡ್ ಕಲರ್ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಗಂಟು ಕಟ್ಟಿ. ಈ ಒಂದು ಗಂಟು ಕಟ್ಟಿರುವಂತ ಒಂದು ರೆಡ್ ಕಲರ್ ಪೋಟ್ಲಿ ರೆಡಿ ಮಾಡ್ತಾರೆ. ಸೊ ಇದನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ದೇವ್ರ ಮನೆ ಇಡಿ ಟಿಲ್ ನಿಮ್ಮ ಗೋಲ್ ಅಚೀವ್ ಆಗೋವರೆಗೂ, ಅಥವಾ ಅಟ್ಲೀಸ್ಟ್ 90 ಡೇಸ್ ಇಡೀ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇದನ್ನ ಮತ್ತೆ ಕೈಲಿಟ್ಕೊಂಡು ನಿಮ್ಮ ವಿಶಸ್ನ ಹೇಳ್ತಾ ಎನರ್ಜೈಸ್ ಮಾಡ್ಬೋದು. ನೀವು ಈ ಒಂದು ರೆಡ್ ಕಲರ್ ಬಟ್ಟೆನಲ್ಲಿ ಏನ್ ಕವಡೆ ಹಾಕಿ ಗಂಟು ಕಟ್ಟಿರ್ತೀರ, ಅದನ್ನ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಮತ್ತೆ ಕೈಲಿಟ್ಕೊಂಡು ಎನರ್ಜೈಸ್ ಮಾಡ್ಬೋದು. ಓಕೆ, ಕವಡೆ ಯಾವ್ದಾದ್ರು ನಡೆಯುತ್ತೆ, ಎಲ್ಲೋ ಕವಡೆ ಅಲ್ಲ ನಾನು ಹೇಳಿದ್ದು, ಕವಡೆ ಯಾವ್ದಾದ್ರು ನಡೆಯುತ್ತೆ, ಎಲ್ಲೋ ಕವಡೆ ಯಾವ್ದು ಬರೋದಿಲ್ಲ. ಡೋಂಟ್ ವರಿ. ಕ್ಲಿಯರ್. ಜೊತೆಗೆ ಅಕ್ಷಯ ತೃತೀಯ ದಿನ ನೀವು ಮಾಡ್ಬೋದು ದಾನ ಏನ್ ಮಾಡ್ತೀರಾ, ಹಸುಗೆ ತಿನ್ಸಿ. ಬೆಸ್ಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಅಕ್ಕಿ ಬೆಲ್ಲ ಇದೆಲ್ಲ ಹಸುಗೆ ತಿನ್ಸಿ, ಅದು ನಿಮ್ಗೆ ಒಳ್ಳೇದು, ಶ್ರೇಷ್ಠ. ಅವತ್ತು ಇದು ಕೂಡ ರೆಮಿಡಿ ಮಾಡಿ. ಇದಕ್ಕೆಲ್ಲ ಟೈಮಿಂಗ್ಸ್ ಏನಿಲ್ಲ. ಸಂಡೇ ಪೂರ್ತಿ ದಿನ ಒಳ್ಳೆ ದಿನ ಆಗಿರುತ್ತೆ, ಟೈಮಿಂಗ್ಸ್ ಏನಿಲ್ಲ. ಸಂಡೇನೂ ಮಾಡ್ಬೋದು, ಮಂಡೇ ಕೂಡ ಮಾಡ್ಬೋದು. ಸಂಡೇ ಇಸ್ ದ ಬೆಸ್ಟ್, ಸಂಡೇ ಮಾಡಿ.